ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ಬ್ಲಾಗ್ ಮಾಡ್ತಿರೋದು ಎಲ್ಲಿ ಅಂದರೆ ಸಮುದ್ರದಲ್ಲಿ. ನಾವು ಅದೇ ಜಾತ್ರೆಗೆ ಹೋಗೋಕ್ಕಾಗದೆ ಪಾಪಕ್ಕೆ ಬೇರೆ ಹುಷಾರಿರಲಿಲ್ಲಲ್ವ. ಸೊ ಅಂದರೆ ತಿರುಗಿ ನಾವು ಶುಕ್ರವಾರನೇ ಹೋಗಿದ್ದು, ಜಾತ್ರೆಯಾಗಿ 3 ದಿನಕ್ಕೆ ಹೋಗಿದ್ದು. ನೋಡಿ ಫುಲ್ಲು ಖಾಲಿ ಖಾಲಿ. ಆ ಟೈಮಲ್ಲಿ ಏನಾದರೂ ಬಂದಿದ್ದರೆ ಇಲ್ಲಿ ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ಸೊ ನೋಡಿ ಬರೀ 3 ದಿನಕ್ಕೆ ಎಲ್ಲ ಫುಲ್ ಖಾಲಿ ಆಗುತ್ತೆ. ಆದ್ರೂ ಜನ ಹೋಗೋದು ಬರೋದು ಮಾಡ್ತಾಯಿದ್ರು. ಫುಲ್ ಖಾಲಿ ಅಂದರೆ ಹಂಗೇನಿರಲಿಲ್ಲ, ಬಟ್ ಆವತ್ತಿನ ದಿನ ಫುಲ್ ರಶ್ ಇರುತ್ತೆ. ನೋಡಿಲಿ ಇದು ಬೇವರು ಸೀರೆ ಉಡಿಸಿ ಅದು ಒಣಗಿರೋದು ಎಲ್ಲ ಅವತ್ತಾಗಿದ್ದರೆ ರಾಶಿಗಟ್ಟಲೆ ಕಾಣೋದೇನೋ. ಸೊ ನಾವು ಬೇವಿನ ಸೀರೆ ಉಡಿಸ್ಬೇಕಿತ್ತಲ್ಲ ನನ್ನ ಮಗನಿಗೆ. ನೋಡಿಲಿ ಆ ಥರ ಅಂದರೆ ಆವಾಗಿನ ಬೇವಿನ ಸೀರೆ ಉಡಿಸ್ಬೇಕಂದ್ರೆ ಮೈ ಮೇಲೆ ಏನೂ ಇರ್ಕೂಡ್ದು, ಒಂದು ಉಡ್ದಾರ ಸಹ ಇರ್ಕೂಡ್ದು ಅನ್ನಂಗೆ ಬೇವಿನ ಸೀರೆ ಉಡಿಸ್ತಾರೆ. ಬಟ್ ಈಗೆಲ್ಲ ಆ ಥರ ನಡೆಯೋಲ್ಲ. ಯಾಕೆ ಅಂದರೆ ಈಗ ಆ ಥರ ಪೊಲೀಸರು ಬಿಡೋಲ್ಲ, ಆ ಥರ ಇವರು ಮಾಡಲ್ಲ. ಬಟ್ಟೆ ಹಾಕ್ಕೊಂಡೆ ದೊಡ್ಡವರು ಸಮೇತ ಆಗೆಲ್ಲ ಹಂಗೆ ಮಾಡ್ತಾಯಿದ್ರು. ಈಗ ಮಕ್ಕಳಿಗೆಲ್ಲ ನಡೆಯುತ್ತಲ್ವ. ಸೊ ಅವನಿಗೆ ಬೇವಿನ ಸೀರೆ ಉಡಿಸ್ಕೊಂಡು 3 ಸುತ್ತು ಹಾಕ್ಸ್ಕೊಬಂದು ಈಗ ಬಿಡ್ತಾಯಿದ್ದಾರೆ. ಅಂದರೆ ನಮ್ಮ ಕಡೆ ನಾವು ನಮ್ಮ ಥರ ಏನು ಪದ್ಧತಿ ನಡೆದಿದೋ ಆಯಮ್ಮಗೆ ಬೇವಿನ ಸೀರೆ ಉಡಿಸೋದೇ ಮುಖ್ಯ. ನಾ ಮನ್ಸಲ್ಲೇನೋ ಅಂದ್ಕೊಂಡು ಮಾಡಿದರೆ ಅದಾಗುತ್ತೆ. ಸೊ ಇಬ್ರಿಗೂ ಮೊದಲೇ ಹುಷಾರಿರ್ಲಿಲ್ವ, ಇವಂದು ಹರಕೆ ಬೇರೆ ಇತ್ತಲ್ವ, ಹಾಗೆ ಚಿಕ್ಕವನು ಕರ್ಕೊಂಡು ಹೋಗಿದ್ವಿ ಅಂತ ಅವನಿಗೂ ಬೇವಿನ ಸೀರೆ ಉಡಿಸಿ ಮಾಡಿಕೊಂಡು ಬಂದ್ವಿ. ನೋಡಿ ಫುಲ್ಲು ಖಾಲಿ ಖಾಲಿ ಇದೆ. ಆ ಟೈಮಲ್ಲಿ ಏನಾದರೂ ಹೋಗಿದೆ ಫುಲ್ ರಶ್ ಇರೋದು, ಸಖತ್ತು ರಶ್ ಇರೋದು. ನಾವು ಒಂದೇ ಅಂತಲ್ಲ, ಅಂದರೆ ಬರ್ತಾಯಿದ್ರು ಜನ, ತೀರ ಕಮ್ಮಿ ಅಂತಲೂ ಇರಲಿಲ್ಲ. ಬಂದು ಬೇವಿನ ಸೀರೆ ಅವಾಗ ಹಿಂಗೆ ಆಗದಿದ್ದರು ಯಾರಿಗೆ ಆ ಟೈಮಲ್ಲಿ ಆಗಲ್ಲ ನಮಗೆ ಹೋಗೋಕ್ಕೆ ಅನ್ನೋ ಟೈಮಲ್ಲಿ ಬಂದು ಇದೇ ನೋಡಿರಿ ತುಂಬಲು ಅನ್ನೋದು. ಇಲ್ಲೇ ಎಲ್ಲ ದೇವರು ಅಂದರೆ ಅಯ್ಯಮ್ಮ ಇಲ್ಲೇ ಮೂಡಿರೋದ್ರಿಂದ ಆಮೇಲೆ ಅಲ್ಲೋಗಿ ದೇವಸ್ಥಾನ ಹಣ್ಣುಕಾಯಿ ಮಾಡಿಸ್ಕೊಬರ್ತಾರೆ. ಅಯ್ಯಮ್ಮ ಇಲ್ಲಿಗೆ ಬಂದು ಹೋಗ್ತಾಳೆ. ನನ್ನ ಮಗ ನೋಡಿ ಫುಲ್ಲು ಹುಷಾರಿರಲಿಲ್ಲ ಜಾತ್ರೆ ಟೈಮಲ್ಲಿ, ಇಲ್ಲಾಂದ್ರೆ ಆವಾಗಲೇ ನಾವು ಬಂದು ಹೋಗ್ತಿದ್ವಿ. ನಿಮ್ಮ ಹರಕೆ ಏನಾನ ಅಂದ್ಕೊಂಡು ಕಟ್ಟೋದಾದರೆ ಅಯ್ಯಮ್ಮಗೆ ನಿಜ ಅಂಥ ಟೈಮಲ್ಲಿ ಸುಗ್ಗಿ ಟೈಮಲ್ಲಿ ಏನಾದರೂ ಬಂದರೆ ಅಯ್ಯಮ್ಮಗೆ ದುಡ್ಡು ಸಹ ತೋರ್ತಾರೆ. ನಾನು ಕಣ್ಣಾರೆ ನೋಡಿದ್ದೀನಿ, ಅಷ್ಟು ಚೆನ್ನಾಗಿರುತ್ತೆ. ಅಂದ್ಕೊಂಡಿದ್ದಂತೂ ಖಂಡಿತ ಕೊಡ್ತಾಳೆ ನಮ್ಮಮ್ಮ, ಅದರಲ್ಲಂತೂ 2 ಮಾತೇ ಇಲ್ಲ. ಅವರು ಏನು ಬೆಳೆ ತೆಗ್ದಿರ್ತಾರೆ ಆ ಬೆಳೆ ಬಂದಾಗ ರಾಶಿಗಟ್ಟಲೆ ತೂರ್ತಿರ್ತಾರೆ. ಎಷ್ಟು ಹೆಂಗೆಲ್ಲ ಇರುತ್ತೆ ಗೊತ್ತಾ, ಅದು ನೋಡೋಕ್ಕೆ 2 ಕಣ್ಣು ಸಾಲದು ಬಿಡ್ರಿ. ಇಲ್ಲಿ ನೋಡಿ ಇದೇ ದೇವರು. ಇಲ್ಲಿ ಮೂರ್ತಿ ಏನೂ ಇಲ್ಲ, ಅಯ್ಯಮ್ಮಂದು ಇದಿದೆ ಅಂದರೆ ಬಂದು ಹೋಗಿರೋ ಜಾಗ ಅಲ್ವಾ. ಸೊ ಅಲ್ಲಿ ಏನಿದೆ ಅದು ಪೂಜೆ ಮಾಡ್ತಾರೆ. ಅದು ಇರೋದು ಸಮುದ್ರ. ಇದನ್ನು ತುಂಬಲು ಅಂತಾರೆ. ಅಲ್ಲಿಂದ 1 ಕಿಲೋಮೀಟರ್ ಇಲ್ಲ 2 ಕಿಲೋಮೀಟರ್ಸ್ ಆಗುತ್ತೆ ದೇವಸ್ಥಾನ ಇರೋದು. ಫಸ್ಟು ನಾವು ತುಂಬಲಿ ಇಲ್ಲೇದೆಲ್ಲ ಹರಕೆ ತೀರಿಸ್ಬೇಕಾಗಿರೋದು, ನಾವು ಅದಕ್ಕೆ ಇಲ್ಲಿಗೆ ಬಂದಿದ್ವಿ. ನೋಡಿಲಿ ಅಂದರೆ ಏನಾನ ಹರಕೆ ಇದ್ದರು ತೀರಿಸ್ಕೊತಿದ್ದರೆಲ್ಲ ಬಂದು ಮಾಡ್ತಿದ್ದಾರೆ. ಎಮ್ಮೆ ನಮ್ಮ ಅಮ್ಮ, ಎಮ್ಮೆ ನಮ್ಮನ್ನ ಕೈ ಹಿಡಿದು ಕಾಪಾಡ್ತಿರೋಳು. ಎಮ್ಮೆಗೆ ನಾನು ಎಷ್ಟು ಹೇಳಿದ್ರು ಥ್ಯಾಂಕ್ಸು ಕಮ್ಮಿನೇ. ಮತ್ತು ಆಮೇಲೆ ದೇವಸ್ಥಾನಕ್ಕೂ ಇಲ್ಲೇ ಬಂದಿದ್ವಿ ಅಂತ ದರ್ಶನಕ್ಕೆ ಹೋಗಿ ಬರೋಣ ಅಂತ ದೇವಸ್ಥಾನಕ್ಕೆ ಹೊರಟ್ವಿ. ಆಲ್ರೆಡಿ ಎಲ್ಲ ಅಂದಿತ್ತು. ಇಲ್ಲಿ ಭಾಳ ರಶ್ ಇತ್ತು ದೇವಸ್ಥಾನ ಫುಲ್ ರಶ್ ಇತ್ತು. ಎಲ್ಲ ಆಮೇಲೆ ಎಲ್ಲ ಆಗಿತ್ತು. ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ. ನಾನು ಇಷ್ಟು ದಿನ ವಿಡಿಯೋ ಬಿಡ್ದಿದ್ದ ಕಾರಣ ನನ್ನ ಮಕ್ಳಿಗೆ ಹುಷಾರಿರಲಿಲ್ಲ, ಅದರಿಂದ ಆಗಲಿಲ್ಲ. ಸೊ ನಾನು ಹೋಗಿ ಬಂದಿರೋದು ವಿಡಿಯೋ ರೆಕಾರ್ಡ್ ಮಾಡಿದ್ದೆ, ಅದು ಬಿಡ್ತಾಯಿದ್ದೀನಿ. ಪ್ಲೀಸ್ ನನಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ನಿಮ್ಗೆ ಕೇಳ್ಕೊತೀನಿ. ಇದೇ ನೋಡಿರಿ ಆ ದೇವಸ್ಥಾನ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಲಾಟ್. ನನಗೂ ಬೆಳೆಸಿ ಹರಿಸಿ ಅಂತ ಕೇಳ್ತಾ ಥ್ಯಾಂಕ್ ಯು. ಬಾಯ್. ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಬಾಯ್.